ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ. ನೆಕ್ಸ್ಟು ಹಾಗೆ ರೆಡಿ ಆಗಬೇಕಿತ್ತು. ಸೊ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹೋಗಿ ರೆಡಿ ಆಗೋಕ್ಕೆ ಅಂತ ನಿಂತ್ಕೊಂಡು ರೆಡಿ ಆಗ್ತೀನಿ. ಹೆಂಗೆ ರೆಡಿ ಆಗ್ತೀನಿ ಅಂತ ಹಾಗೆ ನೀವು ನೋಡ್ತಾ ಇರಿ. ನಿಮಗೂ ಎಲ್ಲ ಗೊತ್ತಿರುತ್ತೆ ಹೆಂಗೆ ರೆಡಿ ಆಗಬೇಕು ಅಂತ. ಸೊ ನಾನು ರೆಡಿ ಆಗೋದು ಈ ಥರ. ಫಸ್ಟು ಮಾಯ್ಶ್ಚರೈಸರ್ ಹಾಕ್ಕೊಂಡು, ನೆಕ್ಸ್ಟು ಹಾಗೆ ಐಬ್ರೋ ಫಿಲ್ಲಿಂಗ್ ಮಾಡಿಕೊಂಡು, ಲಿಪ್ಸ್ಟಿಕ್, ಲಿಪ್ ಲೈನರ್, ಸೊ ಐಲೈನರ್, ಬೊಟ್ಟಿಟ್ಕೊಂಡ್ರೆ ಮುಗೀತು ನಾನು ರೆಡಿ ಆಗೋದು. ಅಷ್ಟೇ, ಏನೂ ಹಾಕೊಳ್ಳೋದಿಲ್ಲ ಜಾಸ್ತಿ. ಇದೇ ಜಾಸ್ತಿ ಅಂತ ನೀವು ಹೇಳ್ಬೋದು. ಬಟ್ ಅದಾದಮೇಲೆ ಹಂಗೆ ರೆಡಿ ಆಗ್ತಾ ಇರ್ತೀನಿ. ನನಗೆ ಯಾವಾಗಲೂ ಅನಿಸ್ತಾ ಇದೆ ಮೊನ್ನೆಯಿಂದ ಡ್ರೆಸ್ಸಿಂಗ್ ಟೇಬಲ್ ಜಾಗನ ಚೇಂಜ್ ಮಾಡಬೇಕು ಅಂತ. ಸೊ ಆದಷ್ಟು ಬೇಗ ಚೇಂಜ್ ಮಾಡಿ ರೂಮ್ನೆಲ್ಲ ನನಗಿಷ್ಟ ಆಗೋ ಥರ ಇಟ್ಕೋಬೇಕು. ಡ್ರೆಸ್ಸಿಂಗ್ ಟೇಬಲ್ನ ಚೇಂಜ್ ಮಾಡಿಕೊಂಡು ಆ ಪ್ಲೇಸ್ನ ಈ ಕಡೆ ತೊಗೊಂಬಂದು ಇಡಬೇಕಾಗುತ್ತೆ. ನೆಕ್ಸ್ಟು ಅದಾದಮೇಲೆ ಹಾಗೆ ಅಂದ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ ಚೇಂಜ್ ಮಾಡಬೇಕು ಅಂತಲೇ ಅಂದ್ಕೊಂಡು ಲಾಸ್ಟ್ಗೆ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತೀನಿ ಅಂತ ನೀವೇ ನೋಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪದೇ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ನೆಕ್ಸ್ಟು ಹಾಗೆ ರೆಡಿಯಾಗಿ ಎಲ್ಲ ಹೋಗ್ಬೇಕಿರುತ್ತೆ. ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಬರೀ ರೆಡಿ ಆಗೋದೇನಾ ಅಂತ ನೋಡಬೇಡಿ. ಇದಕ್ಕೂ ಮುಂಚೆ ಮನೆ ಒರೆಸಿ ಗುಡಿಸಿ ಪಾತ್ರೆ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಆದಮೇಲೆ ನಾನು ಸುತ್ತೋದು ಆದಮೇಲೆ ರೆಡಿ ಆಗ್ತಾ ಇರೋದು. 3 o'clock ಹಂಗೆ ರೆಡಿ ಆಗ್ತಾ ಇರೋದು. 3:30 ಹಂಗೆ ಮನೆ ಬಿಡ್ತೀನಿ ಅಲ್ವಾ. ಸೊ 3 o'clockಗೆ ರೆಡಿ ಆಗ್ತಾ ಇದ್ದೆ ಈ ಥರ. ಆ್ಯಕ್ಚುಲಿ ನೆಕ್ಸ್ಟು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿದ್ರೆ ಗೆಟ್ ರೆಡಿ ವಿತ್ ಮೀ ಕ್ಲೀನಾಗಿ ಮಾಡ್ತೀನಿ, ಓಕೆನಾ. ಎಲ್ಲ ರೆಡಿ ಆಯಿತು. ಇದೇ ಥರ ರೆಡಿಯಾಗಿ ನೆಕ್ಸ್ಟು ಆ ಪೌಚ್ ತೊಗೊಂಡೋಗಿ ಬೇರೆ ಕಡೆ ಇಟ್ಟು ನೆಕ್ಸ್ಟು ಹಾಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ. ಏನೋ ಸುಮ್ಮನೆ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂತ ನನಗೆ ಗೊತ್ತಿಲ್ಲ. ಆದರೂ ಹಂಗೆ ಕುತ್ಕೊಂಡಿರ್ತೀನಿ. ನೋಡ್ಬೋದು, ನೀವೇ ನೋಡ್ತಾ ಇರ್ಬೋದು. ತಲೆ ಬಾಚಬೇಕಿತ್ತು. ಹಾಗೆ ಮಾತಾಡಿಸ್ಕೊಂಡು ಮೇಲ್ಗಡೆ ಹೋಗೋಣ ಅಂತ ಬಂದೆ. ಅಲ್ಲಿ ಬಟ್ಟೆ ಹಾಕಿದ್ರು ಅನ್ಸುತ್ತೆ. ಸೊ ಅದನ್ನು ನೋಡೋಣ ಅಂತ ಹೋದೆ. ಬಟ್ಟೆ ಹಾಕಿ ಅದನ್ನೆಲ್ಲ ನೋಡಿ ನಾನು ಹೋಗಿದ ತಕ್ಷಣ ನಾನು ಹಿಂದೆನೇ ಬಂದ್ಬಿಟ್ಟು ಹೋಗ್ಬಿಟ್ಟು. ಸೊ ಹಂಗೆ ನಾನು ಮೇಲ್ಗಡೆ ಹೋದೆ. ಬಟ್ಟೆ ಹಾಕಿತ್ತು ಅನಿಸುತ್ತೆ ನಮ್ಮಮ್ಮ. ಅದನ್ನು ತೆಗಿಯೋಕ್ಕೆ ಹಾರಾಕೋಕ್ಕೆ ಅಂತಲೇ ಹೋಗಿದ್ದು ನಾನು. ಸೊ ಅದಾದಮೇಲೆ ಹೋಗಿ ಎಲ್ಲ ಬಟ್ಟೆಗಳೆಲ್ಲ ಬಟ್ಟೆ ಅಂತ ವಾಷಿಂಗ್ ಮಿಷಿನ್ ಮೇಲೆ ರೂಮಲ್ಲಿದೆ ಅಲ್ವಾ. ಸೊ ಅದನ್ನು ಬಟ್ಟೆಗಳೆಲ್ಲ ತೆಗ್ದು ಆಚೆ ಬಿಸಿಲಿಗೆ ಹಾಕಬೇಕಿತ್ತು. ಸೊ ಸಾರಿ ಗೈಸ್, ನಾನೇ ಮ್ಯಾಟ್ ಹಾಕಿಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ಟೆಗಳು ಅಂತ ಹೇಳ್ತಾ ಇದ್ದೀನಿ. ನಾನೇ ಹಾಕಿದ ಮ್ಯಾಟ್ಗಳು ತೆಗ್ದು ಆಚೆ ಹಾಕಬೇಕಿತ್ತು. ಸೊ ಬಿಸಿಲಿಗೆ ಒಣಗ್ಸೋಕ್ಕೆ ಅದನ್ನು ತೆಗ್ದು ಆಚೆ ಹಾಕಿ ಹಾಗೆ ಬಿಸಿಲಲ್ಲಿ ನೋಡಿಕೊಂಡು ಈ ರಾಗು ಬೇನೆ ಬಂದಿತ್ತಲ್ವ. ಸೊ ಅದನ್ನು ನೋಡಿಕೊಂಡು ಹಂಗೆ ಇರ್ತೀನಿ. ಅದಾದಮೇಲೆ ಹಾಗೆ ತಲೆ ಬಾಚ್ಕೊಂಡಿದ್ದೆ. ಸೊ ಆ ಹೇರ್ ಸ್ಟೈಲ್ ನೀಟಾಗಿ ಬಂದುಬಿಟ್ರೆ ನನಗೆ ಖುಷಿ ಆಗಿಬಿಡುತ್ತೆ. ಸೊ ಅದನ್ನೇ ನೋಡ್ಕೊತಾ ಇದ್ದೆ. ಹಾಗೆ ವೆದರ್ ಆಚೆಗಡೆ ಹಂಗಿತ್ತು. ಸೊ ಆ ಹೇರ್ ಸ್ಟೈಲ್ನ ನೋಡ್ಕೊಳ್ಳೋದೇ ಆಯಿತು ಒಂದು ಸ್ವಲ್ಪ ಹೊತ್ತು ನನ್ನ ಕೆಲಸ. ಯಾಕಂದರೆ ಅದು ಒಬ್ಬರೇ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಹಾಕೊಬೋದು ಅಂತ ಟ್ರೈ ಮಾಡಿ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು ಇವತ್ತು. ಸೊ ಅದನ್ನೇ ನೋಡ್ಕೊಂಡಿದ್ದೆ. ಅದಾದಮೇಲೆ ಆಚೆ ಕಡೆ ವೆದರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವೇ. ಎಷ್ಟು ಬಿಟ್ಬಿಟ್ಟಾಗಿದ್ದೀನಲ್ವ. ಅಂತೂ ಇಂತೂ ಕಷ್ಟಪಟ್ಟು ಎಷ್ಟೆಲ್ಲ ಹಾಕೊಂಡೆ ಗೈಸ್. ಮತ್ತೆ ಹಾಗೆ ಮೇಲೆ ಹೋಗ್ತಾ ಇದ್ದೆ. ಯಾಕಂದರೆ ನನ್ನ ತಮ್ಮ ಮೇಲ್ಗಡೆ ಹೋಗಿದ್ದೆ. ಸೊ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಕ್ಕಂತಾನೆ ಮೇಲ್ಗಡೆ ಹೋದೆ. ಏನು ಪದೇ ಪದೇ ಮೇಲ್ಗಡೆ ಹತ್ತೋದೇ ಆಗೋಯ್ತು ಇವತ್ತು ಗೈಸ್ ನಂದು. ನೋಡಿ, ಹೋಗಿದ ತಕ್ಷಣ ಅವ್ನ ಮುಖ ತಿರ್ಸ್ಕೊಂಡು ಆ ಕಡೆ ಹೋಗ್ತಾನೆ. ಮತ್ತು ಅವ್ನು ಪಾರಿವಾಳ ಆಚೆ ಬಿಟ್ಟಿದ್ದ ಬೋನಿಂದ ಆಚೆ ಬಿಟ್ಟು ಅದಕ್ಕೆ ಊಟ ಹಾಕಿದೆ. ಊಟ ಅಂದರೆ ರಾಗಿ ಗೈಸ್. ಪಾರಿವಾಳಕ್ಕೆ ಅದೇ ಊಟ ಅಲ್ವಾ. ಸೊ ಹಾಕಿದ್ದ. ಅವು ತಿಂತಾ ಇತ್ತು. ನಾನು ಹಂಗೆ ಅವನ್ನ ಮಾತಾಡಿಸ್ಕೊಂಡು. ಸೊ ಅದಾದಮೇಲೆ ಅಪ್ಪ ಜೊತೆ ಹರಪನಹಳ್ಳಿ ಕಡೆ ಬಂದೆ. ಡ್ರಾಪ್ ಮಾಡಿಸ್ಕೊಂಡು ಬಸ್ ಸ್ಟಾಪಲ್ಲಿ ನಿಂತಿದ್ದೆ. ಹನಿ ಮಳೆ ಬರ್ತಾ ಇತ್ತು. ಅದಾದಮೇಲೆ ಬಸ್ ಹತ್ಕೊಂಡು ಫೈನಲಿ APC ಕಡೆ ಬಂದೆ. APC ಕಡೆ ಬರ್ತಾ ಹಂಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಹಾಗೆ ಒಂದೊಂದ್ಸಲಿ ಹುಷಾರಿರಲಿಲ್ಲ ಅಂತ 1 ವಾರ ಆಗಿತ್ತು ಡಿಮಾರ್ಟ್ ಕಡೆ ಹೋಗಿ. ಅದಾದಮೇಲೆ ಡಿಮಾರ್ಟ್ ಹತ್ರ ಬಂದೆ. ಅಲ್ಲೆಲ್ಲ ನೀರಾಗಿತ್ತು. ನಾನು ಯಾವಾಗಲೂ ಕುತ್ಕೊಳ್ಳೋ ಜಾಗದಲ್ಲಿ ಕುತ್ಕೊಳ್ಳೋಕ್ಕಾಗಿರಲಿಲ್ಲ ಅಂತ ನಿಂತ್ಕೊಂಡೇ ಇದ್ದೆ. ಸೊ ಅದಾದಮೇಲೆ
ನೋಡ್ತಾ ಇರ್ಬೋದು ಆ ಕಡೆ ಎಕ್ಸಿಟ್ ಗ್ಲೋಸ್ ಎಲ್ಲ ಸಾರಿ ಎಕ್ಸಿಟ್ ಗೇಟ್ ಎಲ್ಲ ಕ್ಲೋಸ್ ಆಗಿದೆ ಗೈಸ್. ಹೆಂಗೆ ಗಾಡಿ ಎಲ್ಲ ಯಾವ ಕಡೆಯಿಂದ ಹೋಗ್ತಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ನಾನು ಅದನ್ನೇ ಬಂದ ತಕ್ಷಣ ಶಾಕ್ ಆಗ್ಬಿಟ್ಟೆ. 1 ವೀಕ್ ಆಯ್ತಲ್ಲ ಈ ಕಡೆ ಬಂದು, ಸೊ ಅದಕ್ಕೆ ನೋಡ್ತಾ ಇದ್ದೆ ಒಬ್ಳೆ ಕುತ್ಕೊಂಡು ಏನ್ ಮಾಡೋದು ಅಂತ. ಇದ್ರಿಂದಾನೇ ಮೇ ಬಿ ಗೇಟ್ ಎಲ್ಲ ಕ್ಲೋಸ್ ಮಾಡಿದಾರೆ ಅನ್ಸುತ್ತೆ. ನೋಡಿ ಚೆನ್ನಾಗಿರೋ ರೋಡ್ನೆಲ್ಲ ಹಳ್ಳ ತಗ್ದಿ ಮಣ್ಣೆಲ್ಲ ರೋಡ್ಗೆ ಹಾಕ್ತಾ ಇದಾರೆ. खत्म, बाय बाय, टाटा, गुड बाय, गया.